ಬರಿದಪಹಾಸ್ಯಕ್ಕೆ ವೇದಿಕೆಯಲ್ಲಿದು ಬರಿದಪಹಾಸ್ಯಕ್ಕೆ 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 ವೇದಿಕೆ ಅಲ್ಲಿದು ವೇದಿಕೆಯಲ್ಲಿದು ಬರಿದಪಹಾಸ್ಯಕ್ಕೆ ಅಪಹಾಸ್ಯಕ್ಕೆ ಬರಿದಪಹಾಸ್ಯಕ್ಕೆ ಅಪಹಾಸ್ಯಕ್ಕೆ ಅಪಹಾಸ್ಯಕ್ಕೆ ವೇದಿಕೆ ಅಲ್ಲಿದು ಗುರಿ ನೋಡಿ ಜಯ ಪಡೆವೆ ಗುರಿ ನೋಡಿ ಗುರಿ ನೋಡಿ ಗುರಿ ನೋಡಿ ಜಯ ಪಡೆವೆ ಗುರಿ ನೋಡಿ ಜಯ ಪಡೆವೆ ಬರಿದಪಹಾಸ್ಯಕ್ಕೆ ವೇದಿಕೆ ಅಲ್ಲಿದು ಗುರಿ ನೋಡಿ ಜಯ ಪಡೆವೆ ಗುರಿ ನೋಡಿ ಜಯ ಪಡೆವೆ ಬರಿದಪಹಾಸ್ಯ ಅಪಹಾಸ್ಯಕ್ಕೆ ಅಪಹಾಸ್ಯಕ್ಕೆ ವೇದಿಕೆಯಲ್ಲಿದು ಗುರಿ ನೋಡಿ ಜಯ ಪಡೆದೆ ಗುರಿ ನೋಡಿ ಜಯ ಪಡೆದೆ ಅರಿಯಾದೆ ನೀ ಜರೆದೆ
ಆ ಕಡೆ ಹೋದ ಒಳಿತು. ಅಯ್ಯ, ಅದಕ್ಕಾಗಿ ನಿನಗೆ ಹೇಳುವುದಕ್ಕೆ ಮುಂದಾಗ್ತಾ ಇದ್ದದ್ದು. ಅರಿಯದೆ ಮಾತಾಡಿದೆ. ಯಾವುದನ್ನು ಅರಿತು ಮಾತಾಡಬೇಕಿತ್ತು? ಅರಿಯದೆ ನೀಜರಿದೆ. ಕಾರಣ ಕುಸುಮ ಸಾಹಸಗಳು ನನ್ನಲ್ಲಿ ಉಂಟು, ಕುಸುಮ ಶರಗಳು ನನ್ನಲ್ಲಿ ಉಂಟು. ಸ್ತ್ರೀ ಮತ್ತು ಪುರುಷರನ್ನ ಒಂದುಗೂಡಿಸಲು ಮಾತ್ರ ಆ ಶರಗಳು ಉಪಯೋಗಿಸಲ್ಪಡುತ್ತದೆ. ಉಳಿದ ಶರಗಳು ಅಥವಾ ರಣಕ್ಷೇತ್ರದಲ್ಲಿ ಎದುರಿಸುವಂತಹ ಶರಗಳು ನಿನ್ನ ಬತ್ತಳಿಕೆಯಲ್ಲಿಲ್ಲ ಎನ್ನುವ ಹಾಗೆ ಹೇಳಿ ಜರಿಯುವುದಕ್ಕೆ ನೀನು ಮುಂದಾಗುತ್ತಾ ಇದ್ದೀಯ. ಕುಸುಮ ಸಾಹಸಗಳು ನನ್ನಲ್ಲಿ ಉಂಟು ಎಂದು ತಿಳಿದಿರುವಂತಹ ನೀನು ಉಳಿದಿರುವಂತಹ ವಿಚಾರ ಯಾಕೆ ತಿಳಿದಿರುವುದು? ಯಾವುದು ಅಂತ ಕೇಳಿದ್ರೆ, ಈ ಹಿಂದೆ ಸಣ್ಣವನಿರುವಾಗಲೇ ಶಂಬರಾಸುರನ ಹೋರಾಟವನ್ನ ಸರಿದವನು ನಾನಾಗಿದ್ದೇನೆ. ಹೀಗಿರುವಾಗ ಅಂತಹ ಅಸುರನನ್ನೇ ನಾನು ಗೆದ್ದಿದ್ದೇನೆ ಅಂತ ಆದ್ರೆ ನೀನು ನನಗೆ ಲೆಕ್ಕ. ಆದರೂ ಪ್ರಶಂಸೆಯನ್ನು ನೀಡಿದ್ದೇನೆ. ಯಾಕೆ ಗೊತ್ತಾ? ಯಾಕೆ ಇಲ್ಲಿ ಬಂದು ನಿಂತಿದ್ದೀಯಲ್ಲ, ಕಾರಣ ಮತ್ತೇನು ಗೊತ್ತಾ? ಅರ್ಜುನ ಸೇನೆಯು ಬರುತ್ತಿರುವಂತಹ ರೀತಿಯನ್ನ ಕಂಡು ಈ ರೀತಿಯಾಗಿ ನೀನು ನಿಂತುಕೊಂಡಿದ್ದೀಯ. ಪಟಹ ನಿಸ್ತಾಳ ತಮ್ಮಟ ಬೇರಿಗಳ ಸಮುದ್ಘಟನಾದ ಉಗ್ರ ಗಜಹತೆಯ ಗಂಟಾರ ಚಟುಲವಾದಿಗಳ ಪುರಪಟದ ರಭಸ ಹರಿವಸ್ತಿಯ ರಥಚಕ್ರ ಧ್ವನಿ ಲಟಕಟ್ಟಿರುವ ಸಮರ ಲಂಪಟದ ಭುಜಗಳ ಕೊಯ್ದು ದಟದ ಚಾಪಸ್ವನ ಪಟುಪಟರ ಬೊಬ್ಬೆ ಯಾಪಟುಗಳೊಂದಾಗಿ ಸಂಘಟಿಸಿದ ಈ ಬ್ರಹ್ಮಾಂಡ ಗಟಿಮಿಂಗಡೆಯ ತೆರೆದನೆ ಖಂಡಿತವಾಗಿ ಹೌದು. ಅರ್ಜುನನ ಸೇನೆ ಈ ಪರಿಯಾಗಿ ಬರುತ್ತಿರುವುದನ್ನು ಕಂಡಂತಹ ನೀನು ಹೆದರದೆ ನನ್ನೊಂದಿಗೆ ಯುದ್ಧಕ್ಕಾಗಿ ನಿಂತಿದ್ದೀಯ. ಅಶ್ವವನ್ನ ಬಂಧಿಸಿದ್ದೀಯ. ಯಾರದು ಅಂತ ಗೊತ್ತುಂಟಕ್ಕೆ? ಗೊತ್ತಿದ್ದ ಇಷ್ಟೊತ್ತವರೆಗೆ ಯುದ್ಧ ಮಾಡ್ತಿದ್ದ. ಯುದ್ಧ ಮಾಡಿದ್ದೆ ಯಾಕೆ? ಬಿಸಿ ರಕ್ತ ನಿನ್ನಲ್ಲಿ ಉಂಟು. ಅಂದ್ರೆ ನಿಮ್ದೆಲ್ಲ ತಣ್ಣಗಾಗಿದೆ. ಅದು ಗಂಡಾಗಿದೆ ಅಂತಲ್ಲ, ಆದರೂ ಎಳೆಯ ಪ್ರಾಯದ ಹುಡುಗ ನೀನು ಏನು ಆಗ್ತದೆ, ಏನು ಮಾಡಬಲ್ಲೆ ಎನ್ನುವಂತಹ ಅಚಲವಾದಂತಹ ಆತ್ಮವಿಶ್ವಾಸ ನಿನಗಿದ್ದದ್ದು ಅಪರಾಧವೇನು ಅಲ್ಲ. ಇದು ಅತಿಯಾದದ್ದಲ್ಲ, ಆತ್ಮವಿಶ್ವಾಸದಿಂದಲೇ ಮುಂದುವರೆ ಅಲ್ವಾ? ಹೀಗಿರುವಾಗ ಅರ್ಜುನನ ಅಶ್ವವನ್ನ ನೀನು ಬಂಧಿಸಿದ್ದೀಯ. ಬೆಂಗಾವಲಿಗಾಗಿ ಅರ್ಜುನ ಬರುತ್ತಾ ಇದ್ದಾನೆ. ಅರ್ಜುನ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ತಿಳಿದುಕೊಂಡ್ಯಾ? ಖಂಡಿತವಾಗಿಯೂ ಅಲ್ಲವೇ ಅಲ್ಲ. ಈ ಲೋಕದಲ್ಲಿ ಇದ್ದರೆ ಇರಬೇಕು ಅರ್ಜುನ. ಹಾಗೆ ಶರೀರಿಯಾಗಿ ಸ್ವರ್ಗಾರೋಹಣ ಮಾಡಿದವರು ಯಾರು ಕೇಳಿದ್ರೆ ಅರ್ಜುನ. ಸೂರ್ಯ ತ್ರಿಪದನ್ನ ಕಟ್ಟಿ ತಂದವ ಯಾರು ಕೇಳಿದ್ರೆ ಅರ್ಜುನ. ತಾಯಿಯ ಆಸೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಗಜಗೌರಿ ವ್ರತವನ್ನ ಮಾಡಿಸಿದವ ಯಾರು ಕೇಳಿದ್ರೆ ಅರ್ಜುನ. ದೇವಲೋಕಕ್ಕೆ ಬಾಣದಿಂದ ಸೇತುವೆಯನ್ನು ಕಟ್ಟಿದವರು ಯಾರು ಕೇಳಿದ್ರೆ ಅರ್ಜುನ. ದೇವಲೋಕದಿಂದ ಐರಾವತವನ್ನು ತೆರೆಗಿಳಿಸಿದವರು ಯಾರು ಕೇಳಿದ್ರೆ ಅರ್ಜುನ. ಶ್ರೀಕೃಷ್ಣನ ಮನವೊಲಿಸಿದವರಲ್ಲಿ ಅತ್ಯಂತ ಪ್ರಿಯನಾದವರೆಂದರೆ ಅರ್ಜುನ. ಪರಶುರನನ್ನೇ ಗೆದ್ದು ಪಾಶುಪತಾಸ್ತ್ರವನ್ನು ಬಹುಮಾನ ರೂಪದಲ್ಲಿ ಪಡೆದಂತಹ ಏಕೈಕ ವೀರ ಧೀರ ಶೂರ ಯಾರು ಅಂತ ಕೇಳಿದ್ರೆ ಅವರೇ ಅರ್ಜುನ. ಅರ್ಜುನ ಅರ್ಜುನ ಅಂತವರು ಬಿಟ್ಟಂತಹ ಅಶ್ವವನ್ನು ನೀನು ಕಟ್ಟಿಕೊಂಡಿದ್ದೀಯ. ಬಿಟ್ಟು ಹೋಗ್ಬೇಕು. ನಾವು ಕಪ್ಪ ಕಾಣಿಕೆಯನ್ನು ಕೊಡುವುದಕ್ಕೆ ಸಿದ್ಧವಿಲ್ಲ ನೀನು. ಇಂತಹ ಗಂಡಾಟಿಕೆಯನ್ನು ಮಾತಾಡುವುದಕ್ಕೆ ಇದು ವೇದಿಕೆಯಲ್ಲ.